ಹಲೋ ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ನಾವು ತೆಗೆದುಕೊಂಡಿರುವ ಇವತ್ತಿನ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಯಾವುದು ಅಂತಂದ್ರೆ, ಈ ಗ್ಯಾರಂಟಿಗಳಿಗೆ ಗೇಟ್ ಪಾಸ್ ಕೊಡ್ತಾರ, ಆ ಗ್ಯಾರಂಟಿಗಳಿಗೆ ಗಂಡಾಂತರ ಕಾದಿದೆಯಾ, ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಸ್ಟಾಪ್ ಆಗಿ ಬಿಡ್ತಾವ ಅಂತ ನೀವು ಅನ್ಬೋದು. ಅಲ್ರಿ, ನಿಮ್ ಗ್ಯಾರಂಟಿ ಅಂತಂದ್ರೆ ಹೊಟ್ಟೆ ಉರಿ ಅಂತ ಅನ್ಸ್ತದೆ, ಆ ಕಾರಣಕ್ಕೋಸ್ಕರ ಪಾಪ ಗ್ಯಾರಂಟಿ ತಗೊಳ್ತಾ ಇರೋರು ವಿರುದ್ಧ ಮಾತನಾಡ್ತಾ ಇದ್ದೀರಿ, ನಿಮ್ಗೇನ್ ಮಾಡಕ್ ಕೆಲ್ಸಿಲ್ವಾ ಅಂತ ನೀವು ನನ್ನನ್ನು ಬೈಕೊಳ್ಬಹುದು. ತೊಂದರೆ ಇಲ್ಲ, ಸಮಸ್ಯೆ ಯಾವುದೂ ಇಲ್ಲ. ಆದ್ರೆ ಈ ಮಾತುಗಳನ್ನ ನಾನು ಹೇಳ್ತಾ ಇರೋದಲ್ಲ, ಈ ಮಾತುಗಳನ್ನ ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಹಿರಿಯರು, ಈ ಮಾತುಗಳನ್ನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಮಿನಿಸ್ಟರ್ಸು, ಈ ಮಾತುಗಳನ್ನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಶಾಸಕರು, ಈ ಮಾತುಗಳನ್ನು ಹೇಳ್ತಾ ಇರೋದು ಕಾಂಗ್ರೆಸ್ನ ಧುರೀಣರು ಅಂತ ಕರೆಸ್ಕೊಳ್ಳೋ ಜನ. ಹಾಗಾದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೂ ಮತ್ತು ಗ್ಯಾರಂಟಿಗೂ ಏನ್ ಸಂಬಂಧ? ಬಹಳ ಜನ ಕೇಳ್ತಾ ಇರುವ ಪ್ರಶ್ನೆ. ಅದ ಹೆಂಗ್ರಿ, ಲೋಕಸಭೆಗೂ ಇದಕ್ಕೂ ಏನ್ರಿ ಸಂಬಂಧ? ಇಲ್ಲಿ ರಾಜ್ಯ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, 3,27,000 ಕೋಟಿ ರೂಪಾಯಿನ ಬಜೆಟ್ ಅನ್ನ ಮಂಡಿಸ್ತು, ಅದರಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗೆ ಅಂತ ಮೀಸಲಿಡ್ತು. ಏನ್ ಲೋಕಸಭೆಯಲ್ಲಿ ಅವ್ರಿಗೆ 9 ಸೀಟ್ ಕೊಡ್ಲಿಲ್ವಾ ನಾವು? ಏನ್ ಕಳೆದ ಸಲ 1 ಸೀಟ್ ಇತ್ತು, 8 ಸೀಟ್ ಜಾಸ್ತಿ ಮಾಡ್ಲಿಲ್ವಾ ನಾವು? 9 ಸೀಟ್ಸ್ ಗ್ಯಾರಂಟಿ ನಿಲ್ಸ್ಬಿಡ್ತಾರ? ಬರೀ ಸುಳ್ಳು ಹೋಗ್ರಿ ಅಂತ ಕೂಡ ನೀವು ಅನ್ಬೋದು. ಆದ್ರೆ ನಾವಿದನ್ನ ಯಾವುದು ಹೇಳ್ತಾ ಇಲ್ಲ, ಇದೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ನವರೇ. ಹಾಗಾದರೆ ಈ ಗ್ಯಾರಂಟಿ ಸ್ಟಾಪ್ ಆಗಬಹುದು ಅನ್ನುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ನ ಹಿಂದಿರಬಹುದಾದ ಕೆಲವು ಕಾರಣಗಳನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಲೆಟ್ ಅಸ್ ಬಿಗಿನ್. ಬಹಳ ಇಂಟ್ರೆಸ್ಟಿಂಗ್ ಶೋ ಇವತ್ತು. ತುಂಬಾ 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 ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತೇವೆ. ಯಾರನ್ನು ದಿಕ್ಕು ತಪ್ಪಿಸುವ ಶೋ ಅಂತೂ ಅಲ್ವೇ ಅಲ್ಲ, ಮತ್ತು ನಮ್ಮ ಮಾತುಗಳಂತೂ 100ಕ್ಕೆ 100 ಅಲ್ವೇ ಅಲ್ಲ. ಲೆಟ್ ಅಸ್ ಬಿಗಿನ್. ಗ್ಯಾರಂಟಿ ಸ್ಟಾಪ್ ಆಗುತ್ತಾ ವಿತ್ ಕ್ವೆಶ್ಚನ್ ಮಾರ್ಕ್. ನಾನು ಚಂದನ್ ಶರ್ಮಾ ನಿಮ್ ಜೊತೆಗೆ. ಲೋಕಸಮರದಲ್ಲಿ ಕಾಂಗ್ರೆಸ್ ಕೈ ಹಿಡಿಲಿಲ್ವಾ ಗ್ಯಾರಂಟಿ ಅನ್ನೋದು ಅವ್ರಿಗವ್ರಿಗೆ ಕಾಡ್ತಾ ಇರೋ ಪ್ರಶ್ನೆ. ಕಾಂಗ್ರೆಸ್ 20 ಅಂತಾಯ್ತು, ಅದು 9ಕ್ಕೆ ಬಂದು ನಿಂತ್ಕೊಳ್ತು. ಕೈ ಹಿಡಿಲಿಲ್ವಾ ಗ್ಯಾರಂಟಿಗಳು? ಗುಡ್ ಬೈ ಹೇಳ್ತಾರ ಕಾಂಗ್ರೆಸ್ನವರು. ಏನ್ರಿ ಗ್ಯಾರಂಟಿ ಕೊಟ್ಟರು ಜನ ಓಟ್ ಹಾಕ್ಲಿಲ್ಲ, ಹೋಗ್ರಿ ಏನ್ರಿ ರೇ, ಬಹಳ ಬೇಜಾರ್ರಿ ಇದು, ಛೇ 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 ಅಂದ್ಬಿಟ್ಟು ಏನಾದ್ರು ಗಿಮುಕ್ಕು ಅನ್ಕೊಂಡ್ಬಿಡ್ತಾರೆ ಜನ ಅಂತ ಏನಾದ್ರು ಕಾಂಗ್ರೆಸ್ ಏನಾದ್ರು ಯೋಚನೆ ಮಾಡ್ತಾ ಇದೆಯಾ? ಗೊತ್ತಿಲ್ಲ. ಹಾಗನ್ ಮಾತ್ರ ಗ್ಯಾರಂಟಿಗಳನ್ನ ಅಷ್ಟು ಸುಲಭವಾಗಿ ನಿಲ್ಲಿಸ್ಬಿಡ್ತಾರೆ ಅಂತೀರಾ? ನಾಳೆಯಿಂದ ಇಲ್ಲ ರೀ ಗ್ಯಾರಂಟಿ, ನೆಕ್ಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಬರಲ್ಲ ಕಣ್ರಿ, ನೆಕ್ಸ್ಟ್ ತಿಂಗಳಿಂದ ಗೃಹ ಶಕ್ತಿ ಇರಲ್ಲ ಕಣ್ರಿ, ನಾಳೆಯಿಂದಾನೆ ಬಸ್ ಫ್ರೀ ಇರಲ್ಲ ಕಣ್ರಿ, ಹೆಣ್ಮಕ್ಳಿಗೆ ಅನ್ನಭಾಗ್ಯ ಇರಲ್ಲ ಕಣ್ರಿ, ಬಹುಶಃ ಅನ್ನಭಾಗ್ಯ ಮುಂದುವರಿಸಬಹುದು ಅಂತ ಅನ್ಸುತ್ತೆ, ನಿರುದ್ಯೋಗಿ ಭತ್ಯೆ ಇರಲ್ಲ ಕಣ್ರಿ ಅಂತೇನಾದ್ರೂ ಕಾಂಗ್ರೆಸ್ ಹೇಳ್ಬಿಡುತ್ತಾ? ಈ ಗಿಮಿಕ್ ಹೊಂದಿರೋದು ನಾವಲ್ಲ, ಗಿಮಿಕ್ ಹೊಂದಿರೋದು ಪ್ರತಿಪಕ್ಷದವರು. ನಾವ್ಯಾರೂ ಇದರ ವಿರುದ್ಧ ಮಾತಾಡ್ತಾನೆ ಇಲ್ಲ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಇದೆ, ತುಂಬಾ 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 ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ನಾವು ಯಾರೂ ಮಾತನಾಡದಿರುವುದನ್ನ ಕಾಂಗ್ರೆಸ್ಸಿನವರೇ ಬಹಳ ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಮಿನಿಮಮ್ 50ರಿಂದ 60,000, 25,000 ಕಡಿಮೆ ಆಗಿದೆ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನ ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. ನನಗೆ ಅದ್ರ ಬಗ್ಗೆ ಯಾವುದು ನನಗೆ ಗೊತ್ತಿಲ್ಲ. ಮುನಿಯಪ್ಪನವರು ಸೀನಿಯರ್ ಇದ್ದಾರೆ, ಪರಮೇಶ್ವರು ಸೀನಿಯರ್ ಇದ್ದಾರೆ, ಹೇಳಿರ್ಲಿ, ಅದ ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ನಾನು ನೋ ಕಾಮೆಂಟ್, ಪಕ್ಷ ತೀರ್ಮಾನ ಮಾಡುತ್ತೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇನ್ನೂ ಕೂಡ ಜನಸಮುದಾಯಕ್ಕೆ ಸಮಾಧಾನ ತಂದಿಲ್ಲ. ನಾವು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು, ಆದರೆ ಇನ್ನೂ ಅವರು ಸಮಾಧಾನವಾಗಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾಗಿ ಮುಂದಿನ 4 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡ್ತಕ್ಕಂಥದ್ದನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮಾನ್ಯ BJPಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. because people have given mandate against that.
BJP ಅವರು ಏನು ಹೇಳಿದ್ರು ಅದ್ರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದರೆ BJP ಅವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ. ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ, ಯಾರು BJP ಅವರು ಹೇಳ್ತಾ ಇದ್ರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಈಗ ನಾನೊಂದು ಕೆಲಸ ಮಾಡ್ತೀನಿ. ಐ ಜಸ್ಟ್ ಟೇಕ್ ಅಬೌಟ್ 30 to 40 seconds. ಇದಾದ ನಂತರದಲ್ಲಿ ಖ್ಯಾತ ಹಿರಿಯ ಪತ್ರಕರ್ತರುಗಳನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇಲ್ಲಿ ಭಾಳ ಸಿಂಪಲ್ ಲಾಜಿಕ್ ಏನಪ್ಪ ಅಂತಂದರೆ, ಕರ್ನಾಟಕ ಹೊರತುಪಡಿಸಿ ಮತ್ತು ತೆಲಂಗಾಣ ಹೊರತುಪಡಿಸಿ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಗ್ಯಾರಂಟಿ ಅನ್ನೋದು ನಡೀಲಿಲ್ಲ. ನಾನು ವಿಧಾನಸಭೆಗೆ ಸೀಮಿತವಾಗಿ ಮಾತಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ಛತ್ತೀಸ್ಗಢದಲ್ಲಿ, ಆ್ಯಂಡ್ ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ರಾಜಸ್ಥಾನದಲ್ಲಿ, ಈ ಯಾವ ಕಡೆಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಂಥ ಕಾಂಗ್ರೆಸ್ಸಿಗೆ ವರದಾನ ಅನ್ನುವ ರೀತಿಯಲ್ಲಿ ಯಾವುದೂ ಕೂಡ ಅವರಿಗೆ ಸಿಗಲಿಲ್ಲ. ನಂಬರ್ 1, ಸೌತ್ ಇಂಡಿಯನ್ ಸ್ಟೇಟ್ಸ್ ಲೈಕ್ ಕರ್ನಾಟಕ ಆ್ಯಂಡ್ ತೆಲಂಗಾಣ ಇಟ್ ಸರ್ಟನ್ಲಿ ವರ್ಕ್ಡ್. ಆದರೆ ನಿಮಗೆ ಇನ್ನೊಂದು ಮಾತು ಕೂಡ ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗೋದಕ್ಕೆ ಗ್ಯಾರಂಟಿ ಮಾತ್ರ ಕಾರಣ ಅಲ್ಲ. 135 136 ಸೀಟ್ ಬರೋದಕ್ಕೆ ಕರ್ನಾಟಕದಲ್ಲಿ ಇಲ್ಲಿ ಒಂದು ಆಂಟಿ ಇನ್ಕಂಬೆನ್ಸಿ ಇತ್ತು. BJP ವಿರುದ್ಧ ಜನಕ್ಕೆ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಇತ್ತು. 40% ಭ್ರಷ್ಟಾಚಾರ, ಈ ಥರದ ಎಲ್ಲ ಆರೋಪಗಳು ಕೂಡ BJPಯ ವಿರುದ್ಧ 100% ಇದ್ದೇ ಇತ್ತು. ಹೌದಲ್ವ? ಆ ಕಾರಣಕ್ಕೋಸ್ಕರವೂ ಕೂಡ ಕಾಂಗ್ರೆಸ್ಗೆ ಅಧಿಕಾರವನ್ನ ರಾಜ್ಯದ ಜನ ಧಾರೆ ಎರೆದು ಕೊಟ್ಟರು. ತೆಲಂಗಾಣ ವಿಷಯದಲ್ಲೂ ಹಂಗೆ ಇತ್ತು. ಒಂದು ರೀತಿ ರೂಲ್ಡ್ ಬೈ ಒನ್ ಮ್ಯಾನ್ ಅನ್ನೋ ಥರದಲ್ಲಿತ್ತು. ಬೇರೆ ಬೇರೆ ಹಂತಗಳಲ್ಲಿ ಅದು ಕೊಳತು ಹೋದಂಗೆ ಅನಿಸ್ತಾ ಇತ್ತು. ಪೀಪಲ್ ವಾಂಟೆಡ್ ಸರ್ಟನ್ ಚೇಂಜ್. ಹಾಗಾಗಿ ರೇವಂತ್ ರೆಡ್ಡಿಗೆ ಅವಕಾಶನ ಮಾಡಿಕೊಟ್ರು. ಹೌದೋ ಇಲ್ವೋ? ಆದರೆ ಇನ್ನುಳಿದ ವಿಧಾನಸಭೆ ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಬೇರೆಯದೇ ಇತ್ತು. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಲೋಕಸಭೆಗೆ ಸೀಮಿತವಾಗಿ ನಾನು ಮಾತನಾಡಬೇಕು ಅಂತಂದರೆ, ಬಹುಶಃ ಜನ ಅಂದ್ಕೊಂಡಿರ್ಬೋದು, ಈಗೇನು 2,000 ಕೊಟ್ರಿ, ಈಗೇನು ಫ್ರೀ ಕರೆಂಟ್ ಕೊಟ್ರಿ, ಈಗೇನು ನನ್ನ ಭಾಗ್ಯ ಕೊಟ್ರಿ, ಇವಾಗೇನು ಬಸ್ ಕೊಟ್ರಿ, ನಿರುದ್ಯೋಗ ಭತ್ಯೆ ಕೊಟ್ರಿ, ಕೊಟ್ರಲ್ಲ ನಡ್ರಿ, ಲೋಕಸಭೆಗೆ ಬೇರೆ ಕ್ಯಾಲ್ಕುಲೇಷನ್ನು ಅಂತ ಜನ ಅಂದ್ಕೊಂಡಿದ್ದಿರ್ಬೋದು. ಆ ಕ್ಯಾಲ್ಕುಲೇಷನ್ನನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡೋದಕ್ಕೆ ಕಾಂಗ್ರೆಸ್ ಏನು ಮಾಡ್ತು, 1 ಲಕ್ಷ ಕೊಡ್ತೀವಿ BPL ಕಾರ್ಡ್ದಾರರಿಗೆ ಅಂತ ಅಲ್ಲೊಂದು ಗ್ಯಾರಂಟಿ ಪ್ಲೇ ಮಾಡ್ತು, ಅಂದರೆ ದೇಶಾದ್ಯಂತ. ಆಮೇಲೆ ನಿರುದ್ಯೋಗಸ್ಥರಿಗೆ 1 ಲಕ್ಷ ಕೊಡ್ತೀವಿ ಅಂತ ಅಲ್ಲೊಂದು ಗ್ಯಾರಂಟಿ ಕಾರ್ಡ್ನ ಪ್ಲೇ ಮಾಡ್ತು. ಅದು ಎಷ್ಟರ ಮಟ್ಟಿಗೆ ಜನಕ್ಕೆ ತಲುಪ್ತು, ಎಷ್ಟರ ಮಟ್ಟಿಗೆ ಜನಕ್ಕೆ ತಲುಪಲಿಲ್ಲ, ಐ ಆಮ್ ನಾಟ್ ವೆರಿ ಶೋರ್. ಇನ್ನೂ ಒಂದು, ನಾನು 4ನೇ ಪಾಯಿಂಟ್ ಹೇಳಿಬಿಟ್ಟು ಈ ಗ್ಯಾರಂಟಿ ಸವಾಲುಗಳಿಗೆ ಹೋಗ್ಬಿಡ್ತೀನಿ. ಅದೇನು ಗೊತ್ತಾ, ಓವರ್ ರಿಲಯನ್ಸ್ ಆನ್ ಗ್ಯಾರಂಟಿ. ಕಂಪ್ನಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಓವರ್ ರಿಲಯನ್ಸ್ ಅಂತಂದರೆ ಅತಿಯಾದ ನಂಬಿಕೆ ಗ್ಯಾರಂಟಿಗಳ ಬಗ್ಗೆ ಅಂತ. ಗ್ಯಾರಂಟಿಯಿಂದ ಎಲ್ಲ ಗೆದ್ಕೊಂಡ್ಬಿಡ್ತೀವಿ ನಾವು. ಗ್ಯಾರಂಟಿ ಕಮಾನ್ ನಮ್ಮನ್ನು ಎಲ್ಲ ಹಂತಗಳಲ್ಲೂ ಕೂಡ ಕೈ ಹಿಡಿದು ಬಿಡುತ್ತೆ. 2,000 ಕೊಟ್ಟಿಲ್ವಾ, ಜನ ಓಟ್ ಹಾಕ್ತಾರೆ. ಫ್ರೀ ಬಸ್ ಕೊಟ್ಟಿಲ್ವಾ, ಜನ ಓಟ್ ಹಾಕ್ತಾರೆ. ಅಕ್ಕಿ ಕೊಟ್ಟಿಲ್ವಾ, ಜನ ಓಟ್ ಹಾಕ್ತಾರೆ. ಇನ್ನೊಂದೇನೋ ಕೊಟ್ಟಿಲ್ವಾ, ಜನ ಓಟ್ ಹಾಕ್ತಾರೆ. ಕರೆಂಟ್ ಕೊಟ್ಟಿಲ್ವಾ, ಜನ ಓಟ್ ಹಾಕ್ತಾರೆ ಅಂತ ತುಂಬ ನಂಬಿಕೆ ಇಟ್ಕೊಂಡು ಬರೀ ಗ್ಯಾರಂಟಿ 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 ಅಂದ್ಕೊಂಡು, ನಮ್ಮ ಮನೆ ಪಕ್ಕದಲ್ಲಿ ರೋಡ್ ಸರಿಗಿಲ್ಲ ಕಣ್ರಿ, ಇವ್ರು ಗ್ಯಾರಂಟಿ ಅಂತಾರೆ, ಏನ್ರಿ ಅಂತ ಜನ ಬೈಕೊಂಡಿರ್ಬೋದು. ಭ್ರಷ್ಟಾಚಾರ ರೀ ಇವ್ರ ಮೇಲೆ ಇರೋದು, ಆರೋಪದ ಮೇಲೆ ಆರೋಪ. ಟ್ರಾನ್ಸ್ಫರ್ ದಂಧೆ ರೀ, ವರ್ಗಾವಣೆ ದಂಧೆ ರೀ ಇವ್ರ ಮೇಲೆ ಇರುವಂಥ ಆರೋಪ. ಆಮೇಲೆ ಒಂದು ರೀತಿ ನಿಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಬಂದ ಬಾಹು ಕಣ್ರಿ. ಇದೆಲ್ಲ ಇದ್ಬಿಟ್ಟು ಗ್ಯಾರಂಟಿ ಅಂದ್ಬಿಟ್ರೆ ಓಡಾಕ್ಬಿಡ್ಬೇಕಾ? ಜನ ಹಂಗೆ ಮಾತಾಡ್ಕೋಬೋದು. ಅಷ್ಟೇ ಅಲ್ಲ, ಪರ್ಸೆಪ್ಷನ್ ಮ್ಯಾಟರ್ಸ್. ಗ್ಯಾರಂಟಿನೇ ಎಲ್ಲಕ್ಕೂ ನೀಟಾದಂಥ ಉತ್ತರ ಅಲ್ಲ ಅನ್ನೋದನ್ನು ಜನ ಕಂಡು ಹಿಡ್ಕೊಂಡಿದ್ದಿರ್ಬೋದು. ಬೇರೆ ಬೇರೆ ಏನೇನೋ ಇರ್ಬೋದು, ಪರ್ಸೆಪ್ಷನ್ ಬೇರೆ ಇರ್ಬೋದು. ಅವ್ರಿಗಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಆಗದೆ ಇರ್ಬೋದು. ಅದು ಗ್ಯಾರಂಟಿ ಕೊಡ್ತೀರಲ್ಲ ಬಿಡಿ, ನಿಮ್ಗೇನು ಯಾಕೆ ಹಾಕಬೇಕು ಲೋಕಸಭೆಯಲ್ಲಿ ಓಟು, ಅದು ರಾಜ್ಯಕ್ಕೆ ಸೀಮಿತ, ಕೊಟ್ಟಿದ್ದೀರ ಅಲ್ವಾ, ಕಮಾನ್ ಓಕೆ ಥ್ಯಾಂಕ್ ಯು ಅಂತ ಅನ್ಬೋದು ಜನ. ಹೌದೋ ಅಲ್ವೋ? ಹಾಗಾಗಿ ಈ ಗ್ಯಾರಂಟಿ ಹಲವು ಕಾರಣಗಳಿಗೆ ವರ್ಕ್ ಆಗದಿರುವ ಸಾಧ್ಯತೆ 100ಕ್ಕೆ 100 ಇದೆ. ನೀವು ಒಂದು ಕಡೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಮಾತು ತೊಗೊಂಡ್ಬಿಡ್ತೀನಿ, ಆಮೇಲೆ ಸವಾಲುಗಳಿಗೆ ಹೋಗ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 187 ಕೋಟಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ತಗೊಳ್ಳಿ.
ಜನ ನಾಳೆ ಏನಂತಾರೆ ಹೇಳಿ? ಅಲ್ಲ ಅಲ್ಲಿ ಚೆನ್ನಾಗಿ 197 ಕೋಟಿ ನುಂಗ್ಬಿಟ್ಟು ಇಲ್ಲಿ 2,000 ಕೊಡ್ತೀನಿ ಅಂತಾರೆ, ಫ್ರೀ ಕರೆಂಟ್ ಕೊಡ್ತೀನಿ ಅಂತಾರೆ, ಎಲ್ಲ ನಮ್ಮ ದುಡ್ಡೇ. ಎಸ್ ಟಿ ನಿಗಮಕ್ಕೆ ಸೇರಬೇಕಾದಂಥ ಪಾಪ ಅಮಾಯಕರಿಗೆ ಸೇರಬೇಕಾದಂಥ ಹಾಸ್ಟೆಲ್ಗೋ ವಿದ್ಯಾರ್ಥಿ ವೇತನಕ್ಕೋ ಯಾರೊಬ್ಬನಿಗೆ ಪಾಪ ಒಂದು ಆಟೋಗೊಂದು ಲೋನ್ಗೋ ಯಾರೋ ಪಾಪ ಒಬ್ಬ ಎಸ್ ಟಿ ಸಮುದಾಯದ ವಾಲ್ಮೀಕಿ ಸಮುದಾಯದ ಒಬ್ಬ ಬಡವನಿಗೆ ಪಾಪ ಒಂದು ಕ್ಯಾಬ್ಗೊಂದು ಲೋನ್ಗೋ ಸೇರಬೇಕಾಗಿದ್ದಂಥ ದುಡ್ಡನ್ನ ಈ ಸರ್ಕಾರದವರು ತಿಂದ್ಬಿಟ್ಟು ನುಂಗ್ಬಿಟ್ಟು ನೀರು ಕುಡಿದ್ಬಿಟ್ಟು 2,000 ಕೊಡ್ತೀನಿ ಅಂತ ಇವ್ರು ಹೆಂಗೆ ಅಂತಾರಲ್ರೇ ಅಂತ ಜನಕ್ಕೆ ಬೇಜಾರು ಬಂದಿರ್ಬೋದು. ಹಾಗಾಗಿ ಯು ಕೆನಾಟ್ ಬಿಲೀವ್ ಇನ್ ಗ್ಯಾರಂಟೀಸ್ ಆಲ್ ದ ಟೈಮ್. ಹಾಗಾಗಿಯೇ ಗ್ಯಾರಂಟಿ ವರ್ಕ್ ಆಗಿದ್ದಿರಬಹುದು, ಆಗಿಲ್ಲದಿರಬಹುದು, ಆಗಿಯೂ ಇರಬಹುದು ಕೆಲವು ಕಡೆಗಳಲ್ಲಿ. ಫಾರ್ ಎಕ್ಸಾಂಪಲ್ ನಿಮಗೆ ನಾರ್ತ್ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಇರಲಿ. ಸವಾಲುಗಳ ಬಗ್ಗೆ ಮಾತನಾಡ್ತಾನೆ. ಯಾಕೆ ಗ್ಯಾರಂಟಿ ಮೋಸ್ಟ್ ಪ್ರಾಬಬಲಿ ಸ್ಟಾಪ್ ಆಗಬಹುದು ಅಥವಾ ಸ್ಟಾಪ್ ಆಗಬೇಕು ಅಂತ ಒಂದಿಷ್ಟು ಜನ ಈ ಕಾಂಗ್ರೆಸ್ನವರೇ ಮಾತಾಡ್ತಾ ಇದ್ದಾರೆ. ಅದನ್ನು ಬಿಟ್ಬಿಡ್ತೀನಿ. ಬಟ್ ಸವಾಲುಗಳು ತುಂಬಾ ಇದೆ ಗ್ಯಾರಂಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ. ಲೆಟ್ಸ್ ಟಾಕ್ ಅಬೌಟ್ ಇಟ್. ನಂಬರ್ 1, ಗ್ಯಾರಂಟಿ ಸವಾಲ್. ನೋಡ್ರಿ, ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳಿಂದ 58,000 ಕೋಟಿ ರೂಪಾಯಿಗಳಷ್ಟು ಹೊರೆಯಾಗುತ್ತೆ. ನಾನು ಒಂದೇ ಒಂದು ಸೆಕೆಂಡ್ ತಗೊಳ್ತೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನಮ್ಮ ರಾಜ್ಯದ ಬಜೆಟ್ 3,27,000 ಕೋಟಿ ರೂಪಾಯಿ ಅಂತಂದ್ರೆ ಸರಿಸುಮಾರು 60,000 ಕೋಟಿ ರೂಪಾಯಿಗಳನ್ನ 60,000 ಕ್ರೋರ್ ರುಪೀಸನ್ನ ಇವರು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾರೆ ಅಂತಂದ್ರೆ ಜನ ಪ್ರಶ್ನಿಸ್ತಾರೆ. ಸರಿ, ಗ್ಯಾರಂಟಿ ಓಕೆ, ನಮ್ಗೆ ಭಾಳ ಖುಷಿ ಆಯಿತು, ಓಕೆ, ಬಟ್ ಸೇತುವೆ ಅಭಿವೃದ್ಧಿ ಆಗಲಿಲ್ಲ, ಒಂದು ರಸ್ತೆ ಅಭಿವೃದ್ಧಿ ಆಗಲಿಲ್ಲ, ಒಂದು ಡ್ಯಾಮ್ ಕಟ್ಟಕ್ಕಾಗಲಿಲ್ಲ, ಮತ್ತೊಂದೇನೋ ಆಗಲಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿದ್ದಂಥ ಅನುದಾನ ಬರಲಿಲ್ಲ ಅಂತ ಅನ್ಬಹುದು. ಆ ಕಾರಣಕ್ಕೋಸ್ಕರ ಈಗ ಲೋಕಸಭೆ ಬಂದೋಯ್ತು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ 4 ವರ್ಷಗಳ ಕಾಲ ರಾಜ್ಯದಲ್ಲಿ ಯಾವುದೇ ದೊಡ್ಡ ಚುನಾವಣೆಗಳು ಇಲ್ಲ. ಹಾಗಂದ್ಬಿಟ್ಟು ಈಸಿಯಾಗಿ ನಿಲ್ಸಕ್ಕಾಗಲ್ಲ. ಅದು ಯಾಕೆ ಅಂತ ನಿಮ್ಗೆ ನಾನು ಹೇಳ್ತೀನಿ. ಇನ್ನೇನು 4 ವರ್ಷ ಏನು ಕೊಡಲಿಲ್ಲ ಅಂದರೂ ಕೂಡ ಜನ ಕೇಳಲಿಕ್ಕಿಲ್ಲ ಅಥವಾ ಏನೂ ಆಗಲಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಯನ್ನು ಅತಿಯಾಗಿ ನಂಬ್ಕೊಂಡ್ರು, ಬೇರೆ ಬೇರೆದನ್ನು ಬಿಟ್ಬಿಟ್ರು. ಗ್ಯಾರಂಟಿ 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 ಅಂತಂದ್ರು. ಭ್ರಷ್ಟಾಚಾರ, ಟ್ರಾನ್ಸ್ಫರ್ ದಂಧೆ ಆರೋಪಗಳು, ಇದರಿಂದ ಹಿನ್ನಡೆ ಆಗಿರಬಹುದಾದಂಥ ಸಾಧ್ಯತೆ ಇದೆಯಲ್ಲ. ನೀವು ಗ್ಯಾರಂಟಿ ಕೊಟ್ಬಿಡ್ತೀನಿ, ನಾನು ಭ್ರಷ್ಟಾಚಾರ ಮಾಡ್ತೀನಿ, ನಾನು ಗ್ಯಾರಂಟಿ ಕೊಟ್ಬಿಡ್ತೀನಿ, ನಾನು ಇನ್ನೊಂದೇನೋ ಮಾಡ್ತೀನಿ, ನಾನು ಗ್ಯಾರಂಟಿ ಕೊಟ್ಬಿಡ್ತೀನಿ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗ್ಬಿಟ್ಟು ನೀರು ಕುಡಿದ್ಬಿಟ್ಟು ನಾನು ಚೆನ್ನಾಗಿ ಇದ್ಬಿಡ್ತೀನಿ ಅಂತಂದರೆ ಯಾರು ಕೇರ್ ಮಾಡ್ತಾರೆ? ಸರ್ಕಾರದ ಮೇಲೆ ಜನರಿಗೆ ನಂಬಿಕೆಯ ಭಾವನೆ, ಪರ್ಸೆಪ್ಷನ್ ನಾನು ಇದ್ರ ಬಗ್ಗೆ ಮಾತಾಡಬೇಕು, ಹಾಗೆ ಇಟ್ಕೊಳ್ಳಿ. ಅಂದರೆ ಏನು ಅಂತಂದರೆ ನಂಬಿಕೆಯ ಭಾವನೆ ಅಂತಂದರೆ ಆ್ಯಕ್ಚುಲಿ ಐ ವಿಲ್ ಸೇ ದಿಸ್ ಇಸ್ ಕಾಲ್ಡ್ ಆಸ್ ಪರ್ಸೆಪ್ಷನ್ ಅಂತ. ನೀವು ಗ್ಯಾರಂಟಿ ಪರ್ಸೆಪ್ಷನ್ ಇಟ್ಕೊಂಡು ಚುನಾವಣೆ ಫೇಸ್ ಮಾಡಿದ್ರೆ ಜನಕ್ಕೆ ಬೇರೆ ಪರ್ಸೆಪ್ಷನ್ ಇರ್ಬೋದಲ್ಲ ನಿಮ್ಮ ಗೌರ್ಮೆಂಟ್ ಬಗ್ಗೆ. ಬರೀ 2,000 ಆಗಲ್ಲ ರೀ, ಬರೀ ಫ್ರೀ ಕರೆಂಟ್ ಅಲ್ಲ ರೀ, ಓವರ್ ಆಲ್ ಒಂದು ಗೌರ್ಮೆಂಟ್ ಚೆನ್ನಾಗಿರ್ಬೇಕಲ್ಲ. ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಔಟ್ ಆಫ್ 100ನಲ್ಲಿ ನಾನು ಈ ಗೌರ್ಮೆಂಟಿಗೆ 10%, 5% ನಾನು ಕೊಡ್ತಾ ಇದ್ದೀನಿ ಅಂತಲ್ಲ. ಬಟ್ ಪರ್ಸೆಪ್ಷನ್ ಮ್ಯಾಟರ್ಸ್ ಎ ಲಾಟ್. ಇಟ್ ಡಸ್ ಮ್ಯಾಟರ್ ಎ ಲಾಟ್. ಓನ್ಲಿ ಗ್ಯಾರಂಟೀಸ್ ಡು ನಾಟ್ ಮ್ಯಾಟರ್. ಅಥವಾ ಇವನ್ ಇಫ್ ದೇ ಮ್ಯಾಟರ್, ದೇ ಪ್ರಾಬಬಲಿ ಮೈಟ್ ಹ್ಯಾವ್ ಮ್ಯಾಟರ್ಡ್ ಇನ್ ವಿಧಾನಸಭೆ ಚುನಾವಣೆ. ದೇಶಾದ್ಯಂತ 1 ಲಕ್ಷ ಕೊಡ್ತೀನಿ ಅಂದರೂ ಕೂಡ ಕೈಗೆ 100 ಸೀಟ್ ಬರಲಿಲ್ಲ ಅಂತ ಸುಮಾರು ಜನ ಇವಾಗ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಬಿಡಿ, ಇದು ಅವರಿಗೆ ಇರಬಹುದಾದಂಥ ಒಂದು ಸವಾಲುಗಳಲ್ಲಿ ಒಂದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ರಾಜ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಗ್ಯಾರಂಟಿ ಕೊಟ್ಟರೂ ಕೂಡ ಡಬಲ್ ಡಿಜಿಟ್ ಅನ್ನು ದಾಟೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ಗೆ ಸದ್ಯದ ಮಟ್ಟಿಗೆ ಸಾಧ್ಯ ಆಗಲಿಲ್ಲ. ಇದರ ಜೊತೆಗೆ ಗ್ಯಾರಂಟಿ ಯೋಜನೆಯನ್ನ ಮನೆ ಮನೆಗೆ ತಲುಪಿಸುವಲ್ಲಿ ವಿಫಲವಾದ್ರ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಮೋಸ್ಟ್ ಪ್ರಾಬಬಲಿ ಇಲ್ಲ, ಮನೆ ಮನೆಗೆ ತಲುಪಿರ್ಬೋದು, ಬಟ್ ನಾನು ಹೇಳ್ತೀನಲ್ಲ, ಇಟ್ಸ್ ಅಬೌಟ್ ಪರ್ಸೆಪ್ಷನ್, ಬೇಸಿಕಲಿ ಅಬೌಟ್ ಪರ್ಸೆಪ್ಷನ್. ಆಮೇಲೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೈ ನಾಯಕರ ನಡುವಿನ ಆಂತರಿಕ ಕಲಹವೂ ಕೂಡ ಭಾಳ ಚೆನ್ನಾಗಿತ್ತು. ಆಯ್ತಾ, ತುಂಬಾನೇ ಚೆನ್ನಾಗಿತ್ತು ಅದು ಆಂತರಿಕ ಕಲಹ. ನೀವು ಗ್ಯಾರಂಟಿ ಕೊಟ್ಬಿಡ್ತೀವಿ, ನಾವು ಜಗಳಾಡ್ತೀವಿ ಅಂತಂದರೆ ಜನ ಯಾರು ಕೇರ್ ಮಾಡ್ತಾರೆ? ನಾವು ಗ್ಯಾರಂಟಿ ಕೊಟ್ಬಿಡ್ತೀವಿ, ನಾವು ಗುದ್ದಾಡ್ಕೊಂಡಿರ್ತೀವಿ, ನಮಗೂ ಅವ್ರಿಗೂ ಆಗಲ್ಲ ಅಂತಂದರೆ ಯಾರು ಕೇರ್ ಮಾಡ್ತಾರೆ? ಗ್ಯಾರಂಟಿ ಭರಾಟೆಯಲ್ಲಿ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನ ಕೊಡದೇ ಇರೋದಿದೆಯಲ್ಲ, ಅದು ಕೂಡ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪರ್ಸೆಪ್ಷನ್ಸ್ ಆಗುತ್ತೆ. ಇವ್ರು ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಬೇರೆ ಏನು ಅಭಿವೃದ್ಧಿನೇ ಮಾಡಲಿಲ್ಲ. ಹೀಗೆ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಈ ಪರ್ಸೆಪ್ಷನ್ಗಳು ಮ್ಯಾಟರ್ ಆಗ್ತವೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ 100 ಔಟ್ ಆಫ್ 100 ಇಲ್ಲವೇ ಇಲ್ಲ. ಹಾಗನ್ ಮಾತ್ರಕ್ಕೆ ನಾನು ಒಂದೇ ಒಂದು ನಿಮಿಷ ತಗೊಳ್ತೀನಿ. ಅಷ್ಟು ಸುಲಭವಾಗಿ ಗ್ಯಾರಂಟಿಗಳನ್ನು ನಿಲ್ಸೋಕ್ಕಾಗಲ್ಲ. ನಿಲ್ಲಿಸ್ಬಿಟ್ರೆ ಜನ ಏನಂತಾರೆ, ಗಿಮಿಕ್ ಮಾಡಿಬಿಟ್ರು ಅಂದ್ಬಿಡ್ತಾರೆ. ಚುನಾವಣೆಗೆ ಬೇಕಾಗಿತ್ತು, ವಿಧಾನಸಭೆಗೆ ಚೆನ್ನಾಗಿ ಬಳಸ್ಕೊಂಬಿಟ್ರು, ಗಿಮಿಕ್ ಮಾಡಿಬಿಟ್ರು, ಆಮೇಲೆ ನೋಡಿದ್ರ
ಹೆಂಗೆ ಮೋಸ ಮಾಡಿಬಿಟ್ರು ಅಂದ್ಬಿಡ್ತಾರೆ. ಈಗೇನಾದರೂ ನಂಬಿಕೆಯನ್ನು ಕೈ ಕಳ್ಕೊಂಬಿಟ್ರೆ, ನಂಬಿಕೆಯನ್ನು ಏನಾದರೂ ಕಾಂಗ್ರೆಸ್ ಕಳ್ಕೊಂಬಿಟ್ರೆ ಇನ್ನು ಮತ್ತೆ ಅದನ್ನು ಗಳಿಸ್ಕೊಳ್ಳೋದು ಭಾಳ 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 ಕಷ್ಟ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಗ್ಯಾರಂಟಿ ಮುಂದುವರ್ಸೋಕ್ಕೂ ಕೂಡ ಎಲ್ಲವೂ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ದೇನೆ ನಡೆಯೋದು ರೀ. ಇವ್ರು ಹೇಳ್ಬೋದು ಬಡವರದ್ದು, ಅಲ್ಪಸಂಖ್ಯಾತರದ್ದು, ಹಿಂದುಳಿದ ವರ್ಗದವರದ್ದು, ಪಾಪ ಅಮಾಯಕರದ್ದು ನಾವು ಜೀವನ ಒಳ್ಳೇದು ಮಾಡ್ತೀವಿ, ಹಾಗೆ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಅದರ ಹಿಂದಿನ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಗೊತ್ತಿಲ್ವಾ? ಇನ್ನು ಮುಂದಿನ 4 ವರ್ಷ ಯಾವುದೇ ಎಲೆಕ್ಷನ್ ಇಲ್ಲ, ಎಕ್ಸೆಪ್ಟ್ BBMP, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್. ಇನ್ನು 5 ವರ್ಷ ಮೋಸ್ಟ್ ಪ್ರಾಬಬಲಿ ಇದೇ ಮೋದಿಯವರ ಗೌರ್ಮೆಂಟ್ ಸುಭದ್ರವಾಗಿ ನಡೆದ್ರೆ ಯಾವುದೇ ಲೋಕಸಭಾ ಚುನಾವಣೆಗಳು ಕೂಡ ನಡೆಯೋದಿಲ್ಲ. ನಡೆದ್ರೆ ಅಲ್ಲಿ ಇಲ್ಲಿ ಒಂದಿಷ್ಟು ಬೈ ಎಲೆಕ್ಷನ್ ನಡೀಬೋದು, ಸಂಡೂರು ಗಿಂಡೂರು ಆ ಕಡೆ ಭಾಗದಲ್ಲಿ ನಡೀಬೋದು ಅಷ್ಟೇ. ಹೀಗಿರುವಾಗ ಈ 4 ವರ್ಷ ಗ್ಯಾರಂಟಿ ಮುಂದುವರಿಸಬೇಕಾ ಅನ್ನೋ ಆಲೋಚನೆ ಬಂದಿರ್ಬೋದೇನಪ್ಪ ರಾಜ್ಯ ಸರ್ಕಾರಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.